ಹಲೋ, ಹೇಗಿದ್ದೀರಾ ಎಲ್ರು? ಹೋಪ್ ಎವ್ರಿ ಒನ್ ಆರ್ ಡೂಯಿಂಗ್ ಗುಡ್. ತುಂಬಾ ದಿನ ಆಯ್ತು ವಿಡಿಯೋಸ್ ಏನು ಹಾಕಿರ್ಲಿಲ್ಲ. ಪ್ರಾಬಬ್ಲಿ ಒಂದ್ 15 ದಿನದ ಮೇಲೆ ಆಯ್ತು ಅನ್ಸುತ್ತೆ. ಅಂದ್ರೆ ಮಕ್ಳಿಗೆ ಎಕ್ಸಾಮ್ ಇತ್ತು, ಇವತ್ತಿಗೆ ಮುಕ್ತಾಯ. ಸೊ ಇವತ್ತು ವಿಡಿಯೋ ಹಾಕೋಣ ಅಂತ ಬಂದೆ. ಹೇಗೆ ನಿಮ್ ಮಕ್ಳದೆಲ್ಲ ಎಕ್ಸಾಮ್ ಎಲ್ಲ ಮುಗೀತಾ, ನಡೀತಾ ಇದೆಯಾ ಹೇಗೆ? ನಂದು 3 ಮಕ್ಳದು ಮುಗೀತು. ದೊಡ್ಡ ಒಂದು ಎಕ್ಸಾಮು ಮುಗ್ದು ಅವನಿಗೆ 9th ಸ್ಟ್ಯಾಂಡರ್ಡ್ ಕ್ಲಾಸ್ ಸ್ಟಾರ್ಟ್ ಆಯ್ತು ಆಲ್ರೆಡಿ. ಚಿಕ್ಕವ್ರದ್ದು ಎಕ್ಸಾಮು ಇವತ್ತು ಮುಗೀತು. ಇಲ್ಲಿದ್ದಾಳೆ, ಇವತ್ತು ಮುಗೀತು ಇವ್ರದ್ದು ಎಕ್ಸಾಮು. ಸೊ ಇವತ್ತಿಂದ ವಿಡಿಯೋ ಹಾಕೋಣ ಅನ್ಕೊಂಡೆ. ಸೊ ಅದಕ್ಕೆ ಬಂದಿದ್ದೀನಿ. ಏನಪ್ಪ ಇವತ್ತಿನ ವಿಷಯ ಅಂದ್ರೆ, ನಾನೊಂದು ಇಂಡೋರ್ ಡೆಕೋರ್ ಮಾಡಿದ್ದೆ. ಅದನ್ನ ನಿಮ್ಗೂ ತೋರ್ಸೋಣ ಅನ್ನಿಸ್ತು. ಏನು ಇಂಡೋರ್ ಡೆಕೋರ್ ಅಂದ್ರೆ, ಒಂದು ಪ್ಲಾಂಟ್ ಅಲ್ಲಿ ನಾನೊಂದು ಡೆಕೋರ್ ಮಾಡಿದ್ದೆ. ಚೆನ್ನಾಗಿರುತ್ತೆ, ನೀವು ನೋಡಿ ಏನು ಅಂತ. ನೋಡಿ, ಇಲ್ಲಿದೆ, ನೋಡಿದ್ರೆ ಇದು ನಾವು ಒಂದು ಪ್ಲಾಂಟ್ ಅಲ್ಲಿ ಮಾಡಿರೋದು. ಪ್ಲಾಂಟ್ ಅಲ್ಲ, ಒಂದು ಗೆಣಸು ಸ್ವೀಟ್ ಪೊಟೇಟೋದಲ್ಲಿ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿ ಹಬ್ಕೊಂತಾ ಇದೆ ಅಂತ. ನೋಡಿ ಎಷ್ಟು ಉದ್ದಕ್ಕೆ ಹಬ್ಕೊಂತಾ ಇದೆ ಅಂತ. ಇದು ನಾನು ಸ್ವೀಟ್ ಪೊಟೇಟೋ ಒಂದು ಗೆಣಸನ್ನ ನಾನು ಲೋಟದಲ್ಲಿ, ಒಂದು ಗ್ಲಾಸ್ ಲೋಟದಲ್ಲಿ ನಾನು ಅದರೊಳಗಡೆ ಮುಳುಗುವಂತೆ ಇಟ್ಬಿಟ್ಟು ಟೂತ್ ಪಿಕ್ ಅಲ್ಲಿ ಸಪೋರ್ಟ್ ಕೊಟ್ಬಿಟ್ಟು ಇಟ್ಟಿದ್ದೆ. ಅದು ಬೇರ್ ಬಿಡಕ್ ಸ್ಟಾರ್ಟ್ ಮಾಡಿದಾಗ ನಾನು ಏನ್ ಮಾಡಿದೆ, ಅದನ್ನ ಫಿಶ್ ಟ್ಯಾಂಕಿಗೆ ಎತ್ತಿ ಇಟ್ಕೊಂಡ್ಬಿಟ್ಟೆ. ಫಿಶ್ ಟ್ಯಾಂಕ್ ಅಲ್ಲಿ ಅದು ಚೆನ್ನಾಗಿ ಬಂತು, ಚೆನ್ನಾಗಿ ಅದು ಚಿಗುರು ಹೊಡೆದು ಈ ತರ ಬ್ರಾಂಚಸ್ ಎಲ್ಲ ಸ್ಟಾರ್ಟ್ ಆಯ್ತು. ಸೊ ಅವಾಗ ನಾನು ಅದು ಫಿಶ್ ಟ್ಯಾಂಕ್ ಅಲ್ಲೇ ಇತ್ತು ಇಷ್ಟ ದಿವ್ಸ. ಏನಾಗುತ್ತೆ ಅಂದ್ರೆ, ತುಂಬಾ ಬೆಳೆದಿರೋದ್ರಿಂದ ಏನಾಗುತ್ತೆ, ಫಿಶ್ ಟ್ಯಾಂಕ್ ಕ್ಲೀನ್ ಮಾಡುವಾಗೆಲ್ಲ ಅದನ್ನ ಎತ್ತೋದು ಮಾಡೋದು ಎಲ್ಲ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ರು ನಾನು ಅದನ್ನ ಈ ತರ ಒಂದು ಬಾಟ್ಲಿಗೆ ಹಾಕಿಟ್ಟೆ. ನೋಡಿ ಅದನ್ನ ನಾನು ಇಲ್ಲಿ ನೋಡಿ ಕ್ಲಾಂಪ್ ಮಾಡಿದ್ದೀನಿ. ಕ್ಲಿಪ್ಸ್ ತಗೊಂಡು, ಇದು ಮೀಶೋದಲ್ಲೆಲ್ಲ ಸಿಗುತ್ತೆ, ಇದನ್ನ ತಗೊಂಡು ನಾನು ಕ್ಲಿಪ್ ಮಾಡಿ ನಾನು ಅದನ್ನ ವಾಲ್ಗೆ ನಾನು ಫಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದು ಟ್ಯಾಂಕ್ ಒಳಗಡೆ ಇದ್ರೆ ನಾವು ಈಚ್ ಅಂಡ್ ಎವ್ರಿ ಟೈಮ್ ಅದು ಟ್ಯಾಂಕ್ ಕ್ಲೀನ್ ಮಾಡುವಾಗ ಎತ್ತೋದು ಮಾಡೋದು ಎಲ್ಲ ಕಷ್ಟ ಆಗುತ್ತೆ ಅಂತ ನಾನು ಅದನ್ನ ವಾಶ್ ಬೇಸಿನ್ ಹತ್ರ ಇಟ್ಕೊಂಡಿದ್ದೀನಿ. ನೋಡಿ ಅದೆಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇವಾಗ ಯಾರಾದ್ರೂ ಮನೆಗ್ ಬಂದ್ರೆ ಟಕ್ ಅಂತ ಫಸ್ಟ್ ನೋಡೋದೇ ಇದಕ್ಕೆ, ಓ ಎಷ್ಟು ಚೆನ್ನಾಗಿ ಬಂದಿದೆ, ಏನಿದು, ಯಾವ ಪ್ಲಾಂಟು ಅಂತ ಕೇಳ್ತಾರೆ. ಇದು ಒಂಥರ ಲುಕ್ ಕೊಡುತ್ತೆ ಮನೆಗೆ. ನಾನು ಬೆಳಗ್ಗೆ ಎದ್ದಿದ್ದೆ ಸ್ವಲ್ಪ ಸವರೋದು ಮಾಡೋದು ಎಲ್ಲ ಮಾಡ್ತೀನಿ. ಇದನ್ನ ನಾರ್ಮಲಿ ಹೇಳ್ತಾರಲ್ಲ, ಪ್ಲಾಂಟ್ ಜೊತೆ ಎಲ್ಲ ಮಾತಾಡ್ಬೇಕು ಅಂತ, ಅದನ್ನೆಲ್ಲ ನಾನ್ ಮಾಡ್ತೀನಿ. ನೋಡಿ, ಇದು ಇನ್ನೊಂದು ನಾನು ಇವಾಗ ರೀಸೆಂಟ್ ಆಗಿ ಮಾಡಿರೋದು. ಇದು ನಾನು ಸ್ಟಾರ್ಟ್ ಮಾಡ್ಬಿಟ್ಟು ಇವಾಗ ಒಂದು ಆಲ್ಮೋಸ್ಟ್ 1 ಮಂತ್ ಅಷ್ಟೇ ಆಯ್ತು. 1 ಮಂತ್ ಅಲ್ಲಿ ಇದಿಷ್ಟು ಚೆನ್ನಾಗಿ ಚಿಗುರು ಬಂದಿದೆ, ತುಂಬಾ ಚೆನ್ನಾಗಿ ಬ್ರಾಂಚಸ್ ಎಲ್ಲ ಬಿಡ್ತಾ ಇದೆ. ಬಟ್ ಇದು ದೊಡ್ಡ ಪ್ಲಾಂಟ್ ಅಂದ್ರೆ ಅದು ಸುಮಾರು ಟೈಮ್ ಆಯ್ತು, ಪ್ರಾಬ್ಲಿ ಒಂದು ನವೆಂಬರ್ ಲಾಸ್ಟ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಇವಾಗ ಇತ್ತೀಚೆಗೆ ಅದು ತುಂಬಾ ಎತ್ತರವಾಗಿ ಬೆಳೀತಾ ಇರೋದು. ಅದು ತುಂಬಾ ಸ್ಲೋ ಬೆಳವಣಿಗೆ ಇತ್ತು. ಬಟ್ ಇದು ಬಂದ್ಬಿಟ್ಟು, ಈ ವಸ್ತು ಬಂದ್ಬಿಟ್ಟು ಬೇಗನೆ ಪಟ್ ಅಂತ ಬೆಳ್ಕೊಬಿಡ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದು ಉದ್ದಕ್ಕೆ ಹೋಗ್ತಾನೆ ಇದೆ. ನಾನು ಅಷ್ಟೇ, ನೋಡೋಣ ಅದು ಎಷ್ಟು ಉದ್ದ ಬೆಳೆಯುತ್ತೆ ನೋಡೋಣ ಅಂತ ಹಂಗೆ ಬಿಟ್ಟಿದ್ದೀನಿ. ಇದು ಡಿಫ್ರೆಂಟ್ ಕಲರ್, ಇದು ಒಂಥರ ಪರ್ಪಲ್ ಶೇಡ್ ಬರುತ್ತೆ, ಅದು ಗ್ರೀನೇ ಇದೆ. ನೋಡಿ ಬೇರೆಲ್ಲ ನಾನು ಫಿಶ್ ಟ್ಯಾಂಕ್ ಅಲ್ಲೇ ಇದನ್ನ ಇಡೋದು ಯಾವಾಗ್ಲೂ. ಅಂದ್ರೆ ಇನ್ನೊಂದ್ ಸ್ವಲ್ಪ ಬೆಳಿಲಿ ಆಮೇಲೆ ಚೇಂಜ್ ಮಾಡೋಣ ಅಂತ ಟ್ಯಾಂಕ್ ಅಲ್ಲೇ ಇಟ್ಟಿದ್ದೀನಿ. ಈ ಬೇರ್ಗಳನ್ನೆಲ್ಲ ಬಂದು ಫಿಶ್ಗಳು ತಿಂತಾ ಇರ್ತವೆ. ಅದೇನಾದ್ರೂ ಸಿಗುತ್ತೋ ಏನೋ ಗೊತ್ತಿಲ್ಲ, ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಹೋಗುತ್ತೆ. ಸೊ ನೋಡಿ, ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನನ್ ಮನೆಗೆ ಈಗ ಬರೋರ್ದೆಲ್ಲ ಫಸ್ಟ್ ಕಣ್ಣು ಇದಕ್ಕೆ ಹೋಗೋದು, ಏನಿದು ಪ್ಲಾಂಟ್ ಚೆನ್ನಾಗಿದೆ ಅಂತಾರೆ. ಅಂದ್ರೆ ನಾರ್ಮಲಿ ಸಡನ್ ಆಗಿ ಯಾರಿಗೂ ಗೊತ್ತಾಗೋದಿಲ್ಲ ಇದು ಏನೋ ಸ್ವೀಟ್ ಪೊಟೇಟೋದು ಅಂತ. ತುಂಬಾ ಚೆನ್ನಾಗಿದೆ ಅಂತೂ. ಮನೆ ಒಳಗಡೆಗೆಲ್ಲ ಪ್ಲಾಂಟ್ ಗಳೆಲ್ಲ ನನಗೆ ತುಂಬಾ ಇಷ್ಟ. ಮನೆ ಒಳಗಡೆ ಎಲ್ಲ ಪ್ಲಾಂಟ್ ಎಲ್ಲ ಬೆಳೆಸೋದು ಅಂದ್ರೆ ತುಂಬಾ ಇಷ್ಟ. ನಾನು ಇದು ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟು ನಾನು ಮಾಡಿದ್ದು. ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ. ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದೆ. ಒಳ್ಳೆ ಡೆಕೋರ್. ನಾವು ಆರ್ಟಿಫಿಷಿಯಲ್ ಎಲ್ಲ ಇಡೋದಕ್ಕಿಂತಲೂ ಇದೊಂಥರ ನಮ್ಗೆ ಆಕ್ಸಿಜನ್ ಸಪ್ಲೈ ಆಗುತ್ತೆ. ತುಂಬಾ ಚೆನ್ನಾಗಿದೆ. ನೋಡಿ, ಅದು ಮಿರರ್ ರಿಫ್ಲೆಕ್ಷನ್ ಅಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ, ಬುಷಿಯಾಗಿ. ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ ನೋಡಿ ಎಲ್ರೂನು. ಇದೇನು ಅಂತ ಖರ್ಚಿರೋ ವಿಷಯ ಏನೂ ಅಲ್ಲ. ಆಕ್ಚುಲಿ ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ, ಈ ಗೆಣಸು ನಾನು ಪಕ್ಕದ ನಮ್ಮ ಮನೆ ಹತ್ರನೇ ತರಕಾರಿ ಅಂಗಡಿ ಇದೆ, ನಮ್ಮ ಪವಿದ ಅಂಗಡಿ ಇದೆ, ಅವಳ ಹತ್ರ ಹೋಗಿ ಸುಮ್ನೆ ಎತ್ಕೊ ಬಂದು ಇಟ್ಟೆ ಈ ಗೆಣಸನ್ನ ನಾನು. ಒಂದ್ ಗೆಣಸನ್ನ ಇವಾಗ ಬೇರೆ ಸೀಸನ್ ಎಲ್ಲಾ ಕಡೆ ಸಿಗುತ್ತೆ. ಟ್ರೈ ಮಾಡಿ ನೋಡಿ ಎಲ್ರೂನು, ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಇವತ್ತಿನ ವಿಡಿಯೋ. ಆಗ ಎಲ್ರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಬರೋವರೆಗೂ ಸ್ಟೇ ಟ್ಯೂನ್, ಬಾಯ್ ಬಾಯ್.